ಹೇಳ್ರಿ ಸರ್. ಈಗ ನಾವು ಹೇಳಿದ್ದು ಅದನ್ನ ವಿಡಿಯೋ ಸಂಪೂರ್ಣವಾಗಿ ಎಲ್ರೂ ನೋಡ್ಬೇಕಾದಂತ ವಿಡಿಯೋ ಸರ್ ಅದ. ನಾವ್ ಹೇಳಿದ್ದೇನು, ನಿಮಗ್ ಬರಾಕ್ ಅಭ್ಯಂತರ ಇಲ್ಲ. ಶಿವಾಜಿ ಜಯಂತಿಗೆ ಬರ್ತೀರಿ, ಶಿವಾಜಿಯವ್ರ ಬಗ್ಗೆ ಏನೋ ಇಡೀ ದಿನ ಮಾತಾಡ್ರಿ. ನಾವು ಆ ರ್ಯಾಲಿಗೆ ಬರ್ತೀವಿ. ನಾವು ಆ ರ್ಯಾಲಿಗೆ ಬಂದು ಶಿವಾಜಿ ಮಹಾರಾಜರ ಇತಿಹಾಸವನ್ನ ಕೇಳ್ತೀವಿ ನಿಮ್ ಬಾಯಿಲಿ. ಅದನ್ ಬಿಟ್ಟು ನಮ್ದು ಬಾಗಲಕೋಟೆ ಜಿಲ್ಲೆ ಮುಳಗಡಿ ನಗರ 3 ತುಕಡಿ ಆಗೈತಿ. ವಿದ್ಯಾಗಿರಿ, ಬಾಗಲಕೋಟೆ, ನವನಗರ ಅಂತೇಳಿ ನಮಗೂ ಗೊತ್ತಿದ್ದಂತ ವಿಷಯ ಅದ. ಇಲ್ಲಿ ಮೊದಲನೇ ಮಾತಾ ಉದ್ಯೋಗ ಇಲ್ಲ, ಮತ್ತ ಶಾಂತಿಯುತ ಜಿಲ್ಲೆ ನಮ್ದು. ಇಲ್ಲಿ ಬಂದು ನೀವು ತುರುಕ್ರು, ಸಾಬ್ರು, ವಿಷಯ ಬಿಟ್ಟು ವಿಷಯ ಮಾತಾಡ್ಬೇಡ ಅಂತ ಹೇಳಿದ್ವಿ ನಾವು. ತಮ್ಮಲ್ಲಿ ಹಿಂದೂ ಅನ್ನುವಂತ ಪದವನ್ನ ಕೇವಲ ಜಗಳ ಹಚ್ಚೋದಕ್ ಬಿಟ್ಟ ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ, ಆರೋಗ್ಯಕ್ಕಾಗಿ ಯಾವಾಗ ಹೋರಾಟ ಮಾಡಿರಿ? ಇದು ನಮ್ ಪ್ರಶ್ನೆ. ನೀವು ಏನೀಗ ರಾಜಕಾರಣಿಗಳು ಅದಾರಲ್ಲ, ಸೋಕಾಸ್ ಹಿಂದೂ ಹುಲಿಗಳ ಬೇರೆ ಬ್ರ್ಯಾಂಡ್ಗಳು, ಅವ್ರ ಮಕ್ಕಳನ್ನ ದೊಡ್ಡ ದೊಡ್ಡ ಹೋರಾಟಕ್ಕೆ ತಗೊಂಡ್ಬಂದು ಮುನ್ಸೂಚನೆ ಮಾಡಿ ಯಾಕೆ ಹೋರಾಟ ಮಾಡೋದಲ್ಲ? ಕೇವಲ ಹಿಂದುಳಿದವ್ರ ಮಕ್ಕಳ ಯಾಕೆ ಬೇಕು? ಅಲ್ಪ ಏನ ಬಡವ್ರ ಮಕ್ಕಳ ಯಾಕೆ ಬೇಕು? ಅವ್ರಿಗೆ ಯಾಕ ಇಲ್ಲಿ ನಾವು ಬಡವ್ರ ಮಕ್ಕಳು ಇಲ್ಲಿ ತಲ್ವಾರ ಲಾಠಿ ಹಿಡ್ಕೊಂಡು ಹಿಂದೂ ಹಿಂದೂ ಅಂತ ಹೋರಾಟ ಮಾಡಿ ಪೊಲೀಸರ ಕೈಲಿ ಕೇಸ್ ಹಾಕಿಸ್ಕೋಬೇಕು, ಪೊಲೀಸರ ಕೈಲಿ ಹೊಡ್ಸ್ಕೋಬೇಕು, 106 ದಿನಗಳ ಕಾಲ ಜೈಲ್ನಾಗ ಬೀಳ್ಬೇಕು. ಅವ್ರ ಮಕ್ಕಳು ಮಾತ್ರ ಲಂಡನ್, ಯುರೋಪ್, ಅಮೆರಿಕಾದಂತ ದೇಶದೊಳಗ ಸಾಲಿ ಕಲಿಬೇಕು, ಬಿಸ್ನೆಸ್ ಮಾಡ್ಬೇಕು. ಇದು ಯಾಕ? ಮತ್ತೆ ಹಿಂದೂ ನಾವೆಲ್ಲ ಒಂದು ಅನ್ನೋರು ದಲಿತರನ್ನ ಯಾಕೆ ಹಿಂದೂ ಅಂತ ಒಪ್ಪಂಗಿಲ್ಲ ನೀವು? ಯಾಕೆ ದಲಿತರನ್ನ RSS ಮುಖಂಡರಾಗಿ ಮಾಡೋದಿಲ್ಲ? ಯಾಕೆ ದಲಿತರನ್ನ ಬಿಜೆಪಿ ಮುಖಂಡರಾಗಿ ಮಾಡೋದಿಲ್ಲ? ಯಾಕೆ ದಲಿತರನ್ನ ಬಜರಂಗದ ಮುಖಂಡರಾಗಿ ಮಾಡೋದಿಲ್ಲ? ಕೇವಲ ಇವ್ರ ಕಾರ್ಯಕರ್ತರಾಗಿ ಜಗಳ ಮಾಡಕತ್ತಾನ. ಈಗಾದ್ರೂ ಕೂಡ ಯಂಗ್ಸ್ಟರ್ಸ್ಗಳು, ಈಗಿನ ಹರೇದ ಹುಡುಗರಿಗೆ ಹಿಂದೂ ಅಂತಂದ್ರ ಹಿಂದೂ ಅನ್ನುವಂತ ಒಂದ್ ಇದನ್ ಏನೋ ಬೀಜ ಬಿತ್ತಿ ಬಿಟ್ಟಾರ್ರಿ. ಈಗ ಕೇಂದ್ರದಾಗೂ ಅವ್ರ ಅದಾರ, ಪ್ರಧಾನ ಮಂತ್ರಿ ಅವ್ರ ಅದಾರ, ಗೃಹ ಮಂತ್ರಿ ಅವ್ರ ಅದಾರ. ಇನ್ನೂ ಕೂಡ ಅಂತ ಯುವಕರಿಗೆ ಹಿಂದೂ ಖತ್ರೆ ಮೇ ಹೇ ಅಂತ ಹೇಳ್ತಾರ್ರಿ. ಯಾಕಿನ್ನು ಹಿಂದೂ ಖತ್ರೆ ಮೇ ಹೇ? ನಿಮ್ ಕೈಯಾಗ ಆಡಳಿತ ಐತಲ್ಲ. ಹಿಂದೂ ಖತ್ರೆ ಮೇ ಇಲ್ಲ, ಯಾರು ಖತ್ರೆ ಮೇ ಇಲ್ಲ. ಇಲ್ಲಿರುವಂತ ಭಾರತ ದೇಶನಾಗ ನಿಜವಾಗಿ ಸಂಕಷ್ಟದಾಗಿರೋದು ಯುವಕರ ಶಿಕ್ಷಣ ಮತ್ತು ಆರೋಗ್ಯ, ಉದ್ಯೋಗ. ಇವು ಏನೋ ಖತ್ರೆ ಮೇ ಅಂತ ಹೇಳ್ಬೇಕು. ಯಾವ್ದಾದ್ರು ಒಬ್ಬ ಯುವಕ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಗೊತ್ತನ್ ಸರ್? ಅದೇ ಸಂಘಟನೆದೊಳಗ ಏನ ದಶಕಗಳ ಕಾಲ ಹೋರಾಟ ಮಾಡ್ಕೊಂತ ಬಂದಂತ ಒಬ್ಬ ಯುವಕ ಯಾರಾದ್ರೂ ಮುಂದವಂಗ ನಿಜ ಸಂಗತಿ ಗೊತ್ತಾತಪ್ಪ ಅಂತಂದ್ರ ಆ ಸಂಘಟನೆಯಲ್ಲಿಂದ ಹೊರಗೆ ಬಂದು ಪ್ರಶ್ನೆ ಮಾಡಿದ ಅಂತ ತಿಳ್ಕೊರಿ ಅವ. ಇಲ್ಲ, ನಾನು 10 ವರ್ಷ ದುಡ್ದಿದ್ದೆ, 11 ವರ್ಷ ದುಡ್ದಿದ್ದೆ ನಿಮ್ ಸಂಘಟನೆದೊಳಗ ಹಿಂದೂ ಅಂತ ಹೇಳಿ, ಆದ್ರೆ ಇದು ನೀವು ಮಾಡೋದು ತಪ್ಪು ಅಂತ ಹೇಳಿ ಪ್ರಶ್ನೆ ಮಾಡಿದ್ರ ಆಗಿಂದಾಗ ಅವ ದೇಶದ್ರೋಹಿ ಆಗ್ತಾನ. ಇದು ನಿಜವಾದ ಸಂಗತಿ ಸರ್. ತಾವೇನ್ ಮೊದಲು RSS ನಾಗ ಇದ್ರಿ ತಾವು? ಸರ್, ನಾನು ಎಂದೂ RSS ನಾಗಿಲ್ಲ, ನಮ್ ರಕ್ತದಾಗೂ ಇಲ್ರಿ ಅದ. ಈಗ ಒಬ್ಬರು ವಿಡಿಯೋ ಮಾಡಿಬಿಡ್ತಾರ, ನೀವು ಒಬ್ಬ ಗೋ ರಕ್ಷೆ ಮಾಡುವಂತಹ ಪುನೀತ್ ಕೆರೆಹಳ್ಳಿ ಅವರನ್ನ ನೀವು ಪ್ರಶ್ನೆ ಮಾಡ್ತೀರಿ. ಅವ್ರಿಂದ ನಿಮ್ಮಿಂದ 100 ಜನ ಇರ್ಬೋದು, ಅವ್ರಿಂದ 1000 ಜನ ಅದಾರ ಅಂತ ಹೇಳಿ. ಅದ ಪುನೀತ್ ಕೆರೆಹಳ್ಳಿ ಅವರು ಈಗ ದಲಿತರ ಮೇಲೆ ನಿರ್ದಾಕ್ಷಿಣ್ಯ ಏನಪ್ಪಾ ಅಂದ್ರ ದೌರ್ಜನ್ಯ ಮಾಡ್ತಾರೆ. ಗುಡಿ ಪ್ರವೇಶ ಮಾಡಿದಕ್ಕೆ ಕಟ್ಟಿ ಹೊಡೆದಂತ ಇತಿಹಾಸ ಐತಿ. ಈಗ ಮೊನ್ನೆ ರಾಯಚೂರು ಜಿಲ್ಲೆಯಲ್ಲಿ ಅವ ಬಿಳಿ ಅರ್ಬಿ ಹಾಕೋತಾನ, ಸ್ವಲ್ಪ ಕಾರ್ನಾಗ ಅಡ್ಡಾಡ್ತಾನೋ ಕಾರ್ನ ಕೈ ಕೊಲೆ ಮಾಡಿರ್ತಕ್ಕಂಥದ್ದು ಜಾತಿ ಆಧಾರದ ಮ್ಯಾಗ ಇದೆ. ಮಾಡಿದವರು ಈಗಿನ ಈ ರಾಯಚೂರು ಘಟನೆಗೆ ಸಂಬಂಧಪಟ್ಟವ್ರು STಗಳು, ಸತ್ತವ ದಲಿತ ಸಮಾಜದವ, ಎರಡೂ ಒಂದೇ ಜಾತಿ. ಆದ್ರೂ ಅವ್ರು ಎರಡೂ ಒಂದ ಕಮ್ಯುನಿಟಿ ಸಂವಿಧಾನಾತ್ಮಕವಾಗಿ. ಆದ್ರೆ ವಾಲ್ಮೀಕಿ ಸಮಾಜದವ್ರಿಗೆ ಏನಂತಂದ್ರೆ ನಾವು ದಲಿತರಿಗಿಂತಲೂ ಮೇಲಿನ ಜಾತಿ, ಅವರು ನೀವು ಅಡ್ಡಾಡಬಾರ್ದು ಅನ್ನುವಂಥದ್ದು ಒಂದು ಮನಸ್ಥಿತಿ ಇಟ್ಕೊಂಡ ಹೊಡಿತಾರೆ. ಇದ್ರ ಬಗ್ಗೆ ಪುನೀತ್ ಕೆರೆಹಳ್ಳಿ ಎಲ್ಲಿ ಮಾತಾಡ್ಲಿಲ್ಲ. ಅದ್ರ ಬಗ್ಗೆ ತಮ್ಮ ಮನಸ್ಸಿಗೆ ಏನು? ಲಾಭ ಇಲ್ಲ ಸರ್ ಅದ್ರ ಬಗ್ಗೆ ಮಾತಾಡಿದ್ರೆ. ಅದ್ರ ಬಗ್ಗೆ ಮಾತಾಡಿದ್ರ ಲಾಭ ಇಲ್ಲಲ್ಲ. ಲಾಭ ಇರುವಂತ ವಿಷಯಗಳಿಗೆ ಅಷ್ಟೇ ಮಾತಾಡ್ತಾರ ಎಲ್ರು. ಇಲ್ಲಿ ದೇಶಭಕ್ತಿ ಅಂತಂದ್ರ ನಿಮ್ಗೊಂದ್ ಮಾತು ಹೇಳ್ಬಿಡಿ ಸರ್, ಸ್ಪಷ್ಟಪಡಿಸ್ಬಿಡ್ತೀನಿ. ದಲಿತ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಭಾರತ್ ಮಾತಾಕಿ ಜೈ ಅನ್ನೋದು, ದನ ತಿಂದ ಒಂದೇ ಕಾರಣಕ್ಕೆ ತಲೆ ಜಜ್ಜಿ ಜೈ ಶ್ರೀರಾಮ್ ಅನ್ನೋದು,
ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ ಅಸ್ಪೃಶ್ಯನಿಗೆ ಬೆಂಕಿ ಹಚ್ಚಿ ಧರ್ಮೋ ರಕ್ಷತಿ ರಕ್ಷತಿ ಅನ್ನೋದೇ ಇವರ ದೇಶಭಕ್ತಿ. ಆದ್ರ ನಮ್ಮ ಯುವಕರಿಗೆ ಗೊತ್ತಾಗ್ತಾ ಇಲ್ಲ. ನೀವು ನಮ್ಮ ಯುವಕರಿಗೆ ಒಂದೇ ಒಂದು ಮನವರಿಕೆ ಮತ್ತ ಇದನ್ ಮಾಡ್ಕೊಳ್ಳೋದ್ರಿ ನಾನು ರಿಕ್ವೆಸ್ಟ್, ನೀವು ಎಚ್ಚೆತ್ಕೊಳ್ರಿ. ನಿಮಗ ಧರ್ಮ ರಕ್ಷಣೆ ಮಾಡಕ್ ಯಾರು ಬ್ಯಾಡ ಅನ್ನೋದಿಲ್ಲ, ಆದ್ರ ನೀವು ಪ್ರಶ್ನೆ ಕೇಳ್ರಿ ಅವ್ರಿಗೆ. ಅಣ್ಣ ನಾನ್ ಹಿಂಗ್ ಬಂದಿದ್ದೆ, ಇವ್ರ ಯಾಕೆ ಬಂದಿಲ್ಲ ಅಂತ ಕೇಳ್ರಿ. ಅಣ್ಣ ಇವ್ರ ಬಾ ಅಂತಂದಿದ್ರು ಅವ್ರ ಮಕ್ಳು ಯಾಕೆ ಬಂದಿಲ್ಲ ಅಂತ ಕೇಳ್ರಿ. ನೀವು ಯಾವ್ದೇ ಧರ್ಮವನ್ನ ರಕ್ಷಣೆ ಮಾಡಾಕ ಯಾವ್ದೇ ಹೋರಾಟವನ್ನ ಮಾಡಕ್ ಹೋದಾಗ ಅವ್ರ ಯಾಕೆ ಬಂದಿಲ್ಲ ಅಂತ ಕೇಳ್ರಿ. ಮೊದಲ ನಿಮ್ ತಂದೆ ತಾಯಿ ಮುಖ ನೋಡಿ ಹೋಗ್ರಿ. ನಿಮ್ ತಂದೆ ತಾಯಿ ಪರಿಸ್ಥಿತಿ ಮತ್ತ ಅವ ಏನು ಹೋರಾಟಕ್ ಬಂದಿರ್ತಾನಲ್ಲ ಅವನ ಮಕ್ಕಳ ಪರಿಸ್ಥಿತಿ ಮತ್ ಅವನ ಪರಿಸ್ಥಿತಿ. ಅವ್ರು ಹೇಳ್ತಾರ ನಮ್ಮ ಮೇಲೂ ಕೇಸ್ ಹಾಕಿದಾವಂತ, ನಿಮ್ ಅವ್ರ ಮ್ಯಾಗ ಕೇಸ್ ಹಾಕ್ತಾವ. ರೆಸಾರ್ಟ್ ನಾಗ ಇರ್ತಾರ ಅವ್ರ, ಏನ ಹೊರಗಿಂದ ಹೊರಗ ಬೇಲ್ ಮಾಡ್ಕೋತಾರ, ಆದ್ರ ಒಳಗ್ ಬೀಳೋದು ಮಾತ್ರ ನಮ್ಮ ಯುವಕರು. ನಂದು ಒಂದು ಪ್ರಶ್ನೆ ಸರ್ ಹೇಳ್ರಿ. ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರ್ತಕ್ಕಂತ ಮುಕ್ಕೋಟಿ ದೇವರಿರುವಂತಹ ಈ ಒಂದು ಹಿಂದೂ ಧರ್ಮಕ್ಕ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಹಿಂದೂ ಧರ್ಮಕ್ಕ ಸರ್ ವರುಣ ದೇವ, ಮಳೆರಾಯ, ಬೆಂಕಿ ದೇವ, ಅಗ್ನಿದೇವ ಪ್ರತಿ ಒಂದಕ್ಕೂ ದೇವರಿರುವಂತಹ ಈ ಹಿಂದೂ ಧರ್ಮಕ್ಕ ಪುನೀತ ಕೆರೆಹಳ್ಳಿ ಅಂತ ರಕ್ಷಕರು, ಧರ್ಮ ರಕ್ಷಕರ ಅವಶ್ಯಕತೆ ಇದೆಯಾ ದೇವರುಗಳಿಗೆ ಅಂತ? ಸರ ನಿಜವಾಗಿ ದೇವ್ರ ಇದ್ರ ಅವ್ರಿಗೆ ಯಾರ್ದು ರಕ್ಷಣೆ ಇಲ್ಲ. ದೇವ್ರ ಇಲ್ಲ ಅಂತೇಳಿ ಮೂಢನಂಬಿಕೆ ನಮಗ ಮೊದಲಿನಿಂದ ನಮ್ಗೆ ಹೆದರಿಸಿ ಬಿಟ್ಟಾರಲ್ಲ. ದೇವ್ರೈತ್ ಅಂತ ಹೇಳಿ. ನಿಮಗ್ ಇನ್ನೊಂದು ವಿಷಯ ಹೇಳ್ತೀನಿ, 84,000 ಜನ ಬೌದ್ಧ ಬಿಕ್ಕುಗಳನ್ನ ಕೊಲೆ ಮಾಡಿದವ್ರು ಯಾರು? ಆ ಬೌದ್ಧ ಬಿಕ್ಕುಗಳು ಏನೋ ದಲಿತ ಕೇರಿಗೆ ಬಂದು ಏನ್ ಹೇಳ್ತಿದ್ರು ಅವ್ರು? ಅಸ್ಪೃಶ್ಯತೆಯನ್ನ ಹೋಗ್ಬೇಕಂತ ಹೇಳಿ ಅಲ್ಲಿ ಒಂದು ಊಟ ಮಾಡೋದು, ನಮ್ಮ ಜೊತೆ ಒಡನಾಟ ಮಾಡೋದು ಮಾಡ್ತಿದ್ರ. ಆ ದೇವ್ರ ಅದಾನ ಅಂತ ಹೇಳಿ ಇಲ್ಲ ಅಂತ ಹೇಳಿ ಹೇಳ್ತಿದ್ರು ಅವ್ರು. ಅವ್ರನ್ನ ಕೊಲೆ ಮಾಡಿ ದೇವ್ರ ಅದಾನ ಅಂತ ನಂಬಿಸಿ ನಮಗೆ ಇಲ್ಲಿವರೆಗೂ ಕೂಡ ಮಾಡಿದ್ರು. ತಮ್ಮ ಪ್ರಶ್ನೆಗೆ ನಾನು ನೇರವಾಗಿ ಬರ್ತೀನಿ. ಏನ್ 84 ಕೋಟಿ ದೇವ್ರ ಅದಾವಲ್ಲ ಸರ್, ಆ ದೇವ್ರು ನಿಜವಾಗಿ ಇದ್ರು ಈಗ 36 ಕೋಟಿ 3 ಕೋಟಿ ಅದಾವ್ರಿ. 84 ಎಷ್ಟೋ ಕೋಟಿ ಅದಾವ್ರಿ. ನಾನು ಸ್ವಲ್ಪ ನಾಸ್ತಿಕ ಅದೀನಿ ಸರ. ಆ ದೇವ್ರ ನಿಜವಾಗಿ ಇದ್ರು ಕೂಡ ಯಾ ದಲಿತನಿಗೂ ಒಳಗ ಬರಬೇಡ ಅಂತ ಹೇಳ್ತಿದ್ದಿಲ್ಲ, ನಮ್ಮವನೇ ದಲಿತ ಅಂತ ಹೇಳ್ತಿದ್ದು. ಆ ದೇವ್ರ ಇದ್ರ ತನ್ನ ದೇವಸ್ಥಾನದೊಳಗ ತುಡುಗಾತಪ್ಪ ಅಂತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಚೌಕಟ್ನಾಗಿರುವಂತ ಪೊಲೀಸರನ್ನ ಕರೀತಿದ್ದಿಲ್ಲ. ಆ ದೇವ್ರ ನಿಜವಾಗಿ ಇದ್ರು ಕೂಡ ಚಿಕ್ಕ ಚಿಕ್ಕ ಬಾಲಕಿಯರನ್ನ ದೇವಸ್ಥಾನದೊಳಗ ಅತ್ಯಾಚಾರ ಹಾಕಿದ್ದಿಲ್ಲ. ಆ ದೇವ್ರ ನಿಜವಾಗಿ ಇದ್ರು ಕೂಡ ತನ್ನಲ್ಲೇ ಬರತಕ್ಕಂತ ಭಕ್ತರನ್ನ ಆಕ್ಸಿಡೆಂಟ್ ಮಾಡಿ ಸಾಯುತ್ತಿದ್ದಿಲ್ಲ. ಆ ದೇವ್ರ ನಿಜವಾಗಿ ಇದ್ರು ಕೂಡ ಗುಡ್ಡ ಕುಸಿತದಿಂದ ತನ್ನಲ್ಲೇ ಬರ್ತಕ್ಕಂತ ಭಕ್ತರನ್ನ ಸಾಯಿ ಹೊಡಿತಿದ್ದಿಲ್ಲ. ಆ ದೇವ್ರ ನಿಜವಾಗಿ ಇದ್ರ ಮೇಲು ಕೀಳು ಎಂಬ ಜಾತಿ ಇರ್ತಿದ್ದಿಲ್ಲ ಸರ್. ಆಮೇಲ್ರಿ ಇವರು ನಮ್ಮ ಏನೊಂದು ಪ್ರತಿಷ್ಠಿತ ಪಕ್ಷದ, ಯಾಕಂದ್ರೆ ನಾವು ರಾಜಕಾರಣ ಮಾಡೋದು ಬೇಡ, ಪ್ರತಿಷ್ಠಿತ ಪಕ್ಷದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ದಲಿತ ಸಮಾಜದವರು, ಅವರು ಭಾಷಣ ಮಾಡಿ ಬಂದ ತಕ್ಷಣ ಆ ಜಾಗವನ್ನು ಶುದ್ಧೀಕರಣ ಮಾಡ್ತಾರೆ ಆಕಳ ಉಚ್ಚಿಯಿಂದ. ಅದಕ್ಕ ಇವ್ರಿಗೆ ತಾಕತ್ ಅನ್ನೋದು ದೇವ್ರಿಗಿತ್ತಂದ್ರ ಅಥವಾ ಅದು ಶುದ್ಧೀಕರಣ ಆಗೋದು ನಿಜವಾಗ್ಲಿದ್ರ ದಲಿತರನ್ನೆಲ್ಲ ಶುದ್ಧೀಕರಣ ಮಾಡಬಹುದಲ್ಲ. ಇನ್ನೇಮಿ ಜಾತಿ ವ್ಯವಸ್ಥೆ ಇರಂಗಿಲ್ಲ, ಇಲ್ಲಿ ಇರಂಗಿಲ್ಲ. ಇವರ ಹೊಲಸ ಮನಸ್ಥಿತಿ ಇದೆಯಲ್ಲ, ಜಾತಿ ಆಧಾರದ ಮ್ಯಾಗ ರೇಪ್ ಮಾಡೋದು, ಕೊಲೆ ಮಾಡೋದು, ದೌರ್ಜನ್ಯ ಮಾಡೋದು, ನಾನೇ ಸರ್ವಶ್ರೇಷ್ಠ ಇದೀನಿ, ನಾ ದೊಡ್ಡ ಇದೀನಿ, ನನ್ನ ಮಾತ ಕೇಳು, ಇವೆಲ್ಲ ಕೆಲವೊಂದು ಅನಿಷ್ಟಗಳು ಈ ಭಾರತ ದೇಶದ ಬಹಳಷ್ಟು 140 ಕೋಟಿಗಿಂತಲೂ ಅಧಿಕ ಜನರ ತಲೆಯಾಗದಾವ. ಇವ ಅವ್ರ ಮನಸ್ಸನ್ನ ಶುದ್ಧೀಕರಣಗೊಳಿಸಬಹುದಲ್ಲ, ಇವ್ರು ಮಹಾಯಜ್ಞ ಹೋಮನೋ ಯಾವ ಹೋಮಗಳು ಮಾಡ್ತಾರೆ ಮಾಡಬಹುದಿತ್ತಲ್ಲ ಸರ್ ಇವರು. ಅದಕ್ಕ ಒಂದ ಲೈನ್ ಹೇಳ್ತಾರ ಸರ್ ಒಬ್ರು ಕವಿಗಳ, ಮನಸ್ಸಿನ ಮೈಲಿಗೆ ಮರಿತಾರ ಅಂತ್ರಿ. ಈಗ ಒಂದು ಪ್ರತಿಷ್ಠಿತ ಪಕ್ಷದ ರಾಷ್ಟ್ರೀಯ ನಾಯಕಗ ಜಾತಿ ಅನ್ನಂತ ದೆವ್ವ ಬಿಡಲಾಗೈತೆ ಸರ್. ಚಿಕ್ಕ ಚಿಕ್ಕ ಸಮಾಜನವರು, ಚಿಕ್ಕ ಚಿಕ್ಕ ಬಡವರು ಎಲ್ಲಿ ಹೋಗ್ಬೇಕು ಸರ್? ಆಯ್ತು, ಇದು ಅಂದ್ರಿ ಹಿಂದೂ ನಾವೆಲ್ಲ ಒಂದು ಅಂತ ಅನ್ನೋರು ಮೊದಲ, ಹಿಂದೂ ನಾವೆಲ್ಲ ಒಂದು ಅನ್ನೋರು ಮೊದಲ ತಮ್ಮ ಈ ಭಾಷಣ ಮಾಡ್ತಾರಲ್ಲ, ಹಿಂದೂ ನಾವೆಲ್ಲ ಒಂದು ಅನ್ನೋರ ಅವ್ರ ಮನಿ ಒಳಗಿರಕಂತ ಹೆಣ್ಣು ಮಕ್ಕಳನ್ನ ಒಬ್ಬ ದಲಿತನ ಕೊಟ್ಟ ಸಂಬಂಧ ಬೆಳೆಸ್ಲಿ ನಿಜವಾದ ಹಿಂದೂ ಸರ್. ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಆಚಾರ್ಯಾಗಿ ಒಬ್ಬ ದಲಿತನ ಬಿಡ್ಲಿ ಸರ್, ಅವಾಗ ಹಿಂದೂ ನಾವೆಲ್ಲ ಒಂದು ಅಂದಂಗ ಸರ್.
ನಮ್ಮ ದಲಿತರಿಗೆ ದುರ್ಗವನ ಈ ಜಾತೀಯತೆ ಕೇವಲ ಇದು ಖರ್ಗೆ ಅವರಿಗೆ ಮಾತ್ರ ಸೀಮಿತವಾಗಿಲ್ಲ, ದೇಶದ ಪ್ರತಿಷ್ಠಿತ ರಾಷ್ಟ್ರಪತಿಗಳಿಗೆ ಅವರು ದ್ರೌಪದಿ ಮುರ್ಮು ಅವ್ರನ್ನ ಕೂಡ ಈ ಗುಡಿ ಒಳಗಡೆ ಬಿಟ್ಟುಕೊಳ್ಳಾರ್ದೆ ಅವಮಾನ ಮಾಡಿರ್ತಕ್ಕಂಥದ್ದು ಐತ್ರಿ. ಹೌದ್ ಸರ್, ಇದು ಖರ್ಗೆ ಅವ್ರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಅಲ್ ಸರ, ಅಲ್ಲಿ ಬರ್ತೈತಲ್ ಸರ್ ಅವ್ರ ಹುದ್ದೆ ಅಲ್ಲ, ಅಲ್ಲಿ ಬರ್ತಲ್ಲ ಜಾತಿ, ಅವಾಗ ಇವ್ರಿಗೆಲ್ಲ ತ್ರಾಸ ಆಗಕ್ ಸ್ಟಾರ್ಟ್ ಆಕೆ ಸರ್. ಮೊದಲು ಈ ಜಾತಿ ಸಂಬಂಧ ಹೋರಾಟ ಮಾಡಂತ ಹೇಳಿ ಸರ್, ಹಿಂದೂ ನಾವೆಲ್ಲ ಒಂದು ಅನ್ನೋರು. ಆಮೇಲೆ ಏನು ಗೋ ಹಿಡಿದು ರಕ್ಷಣೆ ಮಾಡೋರ ಈ ಮಾನ್ಯ ಬಕ್ರೀದಕ್ಕ ಇಡೀ ಮುಸಲ್ಮಾನ ಸಮುದಾಯ ರಾಷ್ಟ್ರೀಯ ಏನೋ ಪ್ರಾಣಿಯನ್ನಾಗಿ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ನಾವು ಹೋರಾಟ ಮಾಡ್ತೀನಿ ಅಂತಂದ್ರ ಅವ್ರದೇ ಏನ ಸೋಕಾಡ್ ಹಿಂದೂಗಳ ಅದಕ್ ಪ್ರಶ್ನೆ ಮಾಡಕ್ ಆಗ್ಲಾರ್ದ ಟಿಂಗಲ್ ಮಾಡಿ ಹೇಳ್ತಾರ, ನಿಮ್ ಕೇಳ್ಕೊಂಡ್ ನಾವು ರಾಷ್ಟ್ರೀಯ ಪ್ರಾಣಿಯನ್ನ ಮಾಡೋ ಅವಶ್ಯಕತೆ ಇಲ್ಲ, ಮೊದಲು ನಿಂತು ಈಗೂ ಐತೆ ಅಂತ ಹೇಳಿ. ಗೋ ರಫ್ತು ಭಾರತ ದೇಶನ್ಯಾಗ ಯಾರು ಹೈಯೆಸ್ಟ್ ಮಾಡ್ತಾರ ಸರ್? ಯಾರ ಸರ್ಕಾರದಾಗ ಹೈಯೆಸ್ಟ್ ಆಗೈತಿ? ಹೊರದೇಶಕ್ ಗೋ ರಫ್ತು ಮಾಡೋದನ್ನ ನಿಂದ್ರಸಂತ ಹೇಳ್ರಿ, ಕಂಟೈನರ್ನಾಗ ಹೋಗ್ತಾರ ಸಾವಿರಾರು ಟನ್ ಕಂಟೈನರ್ನಾಗ ಹೋಗ್ತಾವ, ಅದನ್ನ ನಿಂದ್ರಸಂತ ಹೇಳ್ರಿ ಇವ್ರಿಗೆ. ಈಗ ಕೊನೆಯದಾಗ್ರಿ ಆಯ್ತು, ಕೊನೆಯದಾಗ್ರಿ ಈಗ ನೀವು ಪುನೀತ್ ಕೆರೆಯಾಳ್ ಅವರು ಬಾಗಲಕೋಟೆ ವೀರಾಪುರಕ್ಕೆ ಬಂದ ನಮ್ಮ ಚಾಲೆಂಜ್ ಸ್ವೀಕಾರ ಮಾಡಿ ಮಾತಾಡ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾನು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೊರಗಿದ್ದಾಗ ಬಂದು ಮಾತಾಡಿದಾರ, ಇನ್ನೂ ಒಂದು ಅವ್ರು ಬಂದಿದ್ದು ಇಂಟೆಲಿಜೆನ್ಸಿಗೂ ಗೊತ್ತಿಲ್ಲ, ಪೊಲೀಸರಿಗೂ ಗೊತ್ತಿಲ್ಲ, ಏನು ಅವ್ರು ಯಾವ್ದೋ ಒಂದು ವೇದಿಕೆ ಹಚ್ಚಿ ಮಾತಾಡಿದ್ದಕ್ಕ ಬರೋದಕ್ಕೂ ಬಿಡೋದಕ್ಕ ನಾವು ವಿರೋಧ ಅಂತ ಹೇಳಿಲ್ ಸರ್. ಧರ್ಮ ಅನ್ನೋದು ಬಿಟ್ಟು ಬಾಗಲಕೋಟೆ ಇತಿಹಾಸ ನಿಮ್ಗೊಂದು ಹೇಳ್ತೀನಿ ಸರ್, ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಆಗ್ಲಿ ಬಡವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆತ್ಮಾರಾಮ 2016ರಿಂದ ಬೂಟ್ ಪಾಲಿಶ್ ಮಾಡ್ಯಾನ, ಭಿಕ್ಷಾಟನೆ ಮಾಡ್ಯಾನ, ದೀಡ್ ನಮಸ್ಕಾರ ಹಾಕ್ಯಾನ. ಈ ಸರ್ಕಾರಕ್ಕೆ ಒತ್ತಾಯ ಹಾಕಿ ಬಾಗಲಕೋಟೆಗೆ ಒಂದು ಮೆಡಿಕಲ್ ಕಾಲೇಜ್ ತಂದು ಈಗ ನಡೆದೈತಿ ಸರ್ ಕಟ್ಟಡ. ಹಂಗ ಏನ್ರ ಕೊಡುಗೆ ಬೇಕಲ್ಲ. ಧರ್ಮದ ಬಗ್ಗೆ ಎರಡು ಜಾತಿಯ ಬಗ್ಗೆ ಮಾತಾಡಕ ದುನಿಯಾ ನನಗೂ ಏನೈತಿ ಸರ್ ಅವಕಾಶ ಐತಿ. ಅವರು ಅದೇ ಒಂದು ವೇದಿಕೆ ಸ್ಪಷ್ಟವಾಗಿ ಉದ್ಯೋಗ, ಶಿಕ್ಷಣ, ಆರೋಗ್ಯ 80,000 ಏನೋ ಸರ್ಕಾರಿ ಶಾಲೆಗಳು ಮುಚ್ಚುದು ಮೋದಿ ಪ್ರಧಾನಮಂತ್ರಿ ಆದ್ಮ್ಯಾಗ, ಬಡವ್ರ ಮಕ್ಕಳಿಗೆ ಶಿಕ್ಷಣ ಸಿಗಬಾರ್ದು ಅಂತ ಹೇಳಿ. ಅವ್ರ ಶಿಕ್ಷಣ ಅವ್ರಿಗೆ ಕಲ್ತ್ರ ಹಿಂದುಳಿದವ್ರ ಮಕ್ಕಳು, ದಲಿತರ ಮಕ್ಕಳು ಶಿಕ್ಷಣ ಕಲಿತ್ರಪ್ಪ ಅಂತಂದ್ರ ರಾಜಾಗಳು ಅಕ್ಕಾರ, ಅವ್ರ ಹಾಳಾಗಿರ್ಲಿ ಅಂತ ಹೇಳಿ ಸರ್ಕಾರಿ ಶಾಲೆ ಮುಚ್ಚುದ್ರ ಸರ್. ಇವ್ರಿಗೆ ಸೋ ಕಾಲ್ ಹಿಂದೂ ಮಂದಿಗೆ ಸರ್ ಓಪನ್ ಚಾಲೆಂಜ್, ಒಂದು ಮುಸಲ್ಮಾನ, ಒಂದು ಪಾಕಿಸ್ತಾನ, ಒಂದು ಬಾಂಗ್ಲಾದೇಶ, ಕೆಲವೊಂದಷ್ಟು ಪದಗಳದಾವು, ಇವು ಬಿಟ್ಟು ಮಾತಾಡಕ್ ಹಚ್ಚ್ರಿ 5 ಮಿನಿಟ್ ನಿಂದ್ರಂಗಿಲ್ಲ ಅವ್ರು. ಇವು ಬಿಟ್ಟು ಮಾತಾಡಕ್ ಹಚ್ಚಿದ್ರೆ 5 ಮಿನಿಟ್ ನಿಂದ್ರಂಗಿಲ್ಲ, ಯಾಕಂದ್ರೆ ಇವು ಬೇಕೇ ಅವ್ರಿಗೆ. ಅಲ್ಲ, ಮುಸಲ್ಮಾನ ಪಾಕಿಸ್ತಾನ ಅನ್ನೋದು ನಮ್ಮ ರಾಷ್ಟ್ರೀಯ ವಿಷಯ, ಅದನ್ನ ನೋಡ್ಕೊಳಕ ನಮಗ ಪ್ರಧಾನಮಂತ್ರಿಗಳದಾರ, ಅದಕ್ಕೆ ಆದಂತಹ ನಮ್ಗೆ ಮಿಲಿಟರಿ ಅದ, ನೇವಿ ಅದ, ಇವೆಲ್ಲ ಇರೋಕಾಗ್ಲಿ ಇವ್ರು ಯಾವ ರೀತಿ ರಕ್ಷಣೆ ಮಾಡ್ತಾರಂತ್ರಿ ಇವ್ರು ದೇಶವನ್ನ? ಪ್ರಧಾನಮಂತ್ರಿಗೆ ಪ್ರಶ್ನೆ ಮಾಡಲಾರ್ದಕ್ಕ ಅವ್ರವ್ರ ವ್ಯವಸ್ಥೆಗಳನ್ನ ಅವ್ರವ್ರ ಲಾಭಕ್ಕಾಗಿ ಅವ್ರು ಮಾಡ್ಕೊಂತಿರ್ತಾರ್ರಿ, ಇವ್ರವ್ರ ವ್ಯವಸ್ಥೆ ಇವ್ರವ್ರ ಲಾಭಕ್ಕಾಗಿ ಇವ್ರು ಮಾಡ್ಕೊಂತಾರ ಸರ್. ಬರೇ ಹಿಂದೂ ಗೋ ಮಾತೆ ಆ ಗೋವನ್ನ ರಕ್ಷಣೆ ಈಗ ನೋಡ್ರಿ, ನಾನು ತಾವು ಸಾಮಾಜಿಕ ಜಾಲತಾಣ ಉಪಯೋಗ ಮಾಡ್ತಿರ್ತೀರಿ, ರೈತರೆಲ್ಲ ರೊಚ್ಚಿಗೆದ್ದಿದ್ದಾರೆ. ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು, ಅವ್ರ ಗಾಡಿ ಹಿಡಿದು ಸ್ಟೇಷನ್ ಕೊಟ್ರಂತ, ಸ್ಟೇಷನ್ ಕೊಟ್ರ ರೈತರನ್ನ ವಾಪಸ್ ಆ ಸ್ಟೇಷನ್ ಲಿಂದ ಹಸುಗಳನ್ನು ತಗೋಬೇಕಂದ್ರೆ 1,20,000 ರೂಪಾಯಿ ಖರ್ಚಾಗೈತ. ಇಂಥ ಪರಿಸ್ಥಿತಿ ರೈತರಿಗ್ರಿ. ಮಳಿ ಇಲ್ಲ, ಬೆಳಿ ಇಲ್ಲ, ಉದ್ಯೋಗ ಇಲ್ಲ. ಅದಾದ ಹಿಂದೂ ಮಕ್ಕಳನ್ನ ಇನ್ನಾದ್ರೂ ಶಿಕ್ಷಣ ವಂಚಿತರ, ಆರೋಗ್ಯ ವಂಚಿತರು, ಉದ್ಯೋಗ ವಂಚಿತರ ಆಗ್ಯಾರ. ಬಡ ಹಿಂದೂ ಮಕ್ಕಳಿಗೆ ಸೂರಿಲ್ಲ ಮ್ಯಾಗ, ಮನಿ ಇರಾಕ್ ಮನಿ ಇಲ್ಲ. ಆ ಸಿಸ್ಟಮ್ ಸಂಬಂಧ ಹೋರಾಟ ಮಾಡ್ಬೇಕು ಸರ್. ಕೇವಲ ಒಂದು ಧರ್ಮವನ್ನ ಮುಂದಿಟ್ಕೊಂಡು ಹೋರಾಟ ಮಾಡಬಾರ್ದು. ಓಕೆ ಸರ್, ಥ್ಯಾಂಕ್ ಯು.